ಅವ್ರದ್ದು ಸಮಾಜಕ್ಕೆ ಬಹಳಷ್ಟು ಕೊಡುಗೆ ಇದೆ ಸರ್. ಯಾಕಂದರೆ ಈಗ ನಮ್ಗಿಂತ ತಮಗೂ ಗೊತ್ತು ಮತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾಳ ಅವ್ರದ್ದು ಕೆಲವೊಂದು ಪತ್ರಿಕೆಯಲ್ಲಿ ಬಂದಾಗ ಅವ್ರ ಬಗ್ಗೆ ನಾನು ಓದಿದ್ದೆ. ಅಂತಹ ಒಂದು ಕಷ್ಟಪಟ್ಟು ಅಷ್ಟು ಮೇಲೆ ಬಂದು ಎಲ್ಲ ಒಂದು ಸಮಾಜಕ್ಕೆ ಪ್ರತಿಯೊಂದು ನಾವು ಹೆಚ್ಚಿಗೆ ಹೇಳ್ಕಂದ್ರೆ ಏನೂ ಹೇಳೋಕ್ಕಾಗಲ್ಲ ಅಂತ ಅದು ಒಂದು ದೊಡ್ಡ ಒಂದು ಆಘಾತ ಅದು. ಕಾಂಗ್ರೆಸ್ ಹಿರಿಯ ನಾಯಕ. ಹೌದು ಹಿರಿಯ ನಾಯಕರು. ಮತ್ತು ನಾನು ಅವರು ದಾವಣಗೆರೆ ಹೋದಾಗೆಲ್ಲ ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡೀನಿ. ಆಮೇಲೆ ವೀರಶೈವ ಮಹಾಸಭಾದ ಮೆಂಬರ್ ನಾನು. ಅಲ್ಲಿ ಹೋಗಿ ಭೇಟಿ ಮಾಡೀನಿ. ಕಲಾವಿದರು ಬಂದಿದ್ದಾರೆ ನೋಡಿರಿ ಅಂತ ನಮ್ಮ ರೇಣುಕಾ ಪ್ರಸನ್ನ ಅಂತ ಹೇಳಿದ್ದಾರೆ. ಎಲ್ಲ ಪರಿಚಯ ಮಾಡಿಸಿ ಇದು ಮಾಡಿದರು. ಕಲಾವಿದರು ಭಾಳ ಖುಷಿಪಟ್ಟರು. ಕೆಲವೊಂದು ಸಾರಿ ಹೋದ ಸಿಕ್ಕಿರಂಗೆ ಯಾವಾಗ ಒಂದು ಅವಕಾಶ ಹೋಗಿದ್ದೀನಿ. ಬಟ್ ನಾನು ನಿನ್ನೆ ಕೇಳಿ ಭಾಳ ಯಾಕಂದರೆ ಆ ಏಜು, ಆ ಕೆಲಸ, ಆ ಕಷ್ಟ, ಪರಿಶ್ರಮ ಈಗ ಅದು ಈಗಿನ ಪೀಳಿಗೆ ಸ್ವಲ್ಪ ಕಷ್ಟ ಸರ್. ಆಗಲಿ ಅವರಿಗೆ ಅವ್ರ ಮನೆಯವರಿಗೆ ದೇವರ ದುಃಖನ ತೊಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಸರ್? ಆಯ್ತು, 1 ವರ್ಷದ ಮೇಲೆ ಆಯ್ತು ಸರ್. 1 ವರ್ಷದಿಂದ ರೇಣುಕಾ ಪ್ರಸನ್ನ ಅಂತ ಹೇಳಿದ್ದಾರೆ. ಆ ಕಡೆ ಹೋಗಿದ್ದೇನೆ ಸದಾಶಿವನಗರ. ಸಿಕ್ಕಿರೋ ಅದು ಹಿಂಗ ಸ್ವಲ್ಪ ಇದಾಗಿತ್ತು. ಒಂದು ವರ್ಷದ ಹಿಂದೆನೂ ಭೇಟಿ ಮಾಡಿ ನಾನು. ಅದಕ್ಕೆ ಜೊತೆ ಕೊಡುಗೆ ಭಾಳಷ್ಟಿದೆ ಸರ್. ಅವ್ರ ಬಾಲ್ಯ ಜೀವನ ಅವೆಲ್ಲ ಕೆಲಸ ಎಲ್ಲ ನೋಡಿದರೆ ಭಾಳಷ್ಟು ಶಿಕ್ಷಣ ಆಯಿತು. ಪ್ರತಿಯೊಂದು ಮದುವೆ ಮತ್ತೊಂದು ಕೆಲವರು ಸಹಾಯ ಮಾಡಿದ್ದಾರೆ. ಬಟ್ ಅವ್ರು ಎಲ್ಲಿ ಸಾಮಾಜಿಕ ಕಳ್ಕೊಳ್ಳಿ ಎಲ್ಲಿ ಹೇಳ್ಕೊಂಡಿಲ್ಲ. ಅವ್ರು ಏನು ಬಂದರು ಏನಾಗಬೇಕು ಮಾಡೋದಷ್ಟೇ. ಇಲ್ಲ ಅದಲ್ಲೇ ಸರ್ ಅವ್ರು. ಯಾಕೆ ನಾವಲ್ಲಿ ಹೋದಾಗೆಲ್ಲ ಅಲ್ಲಿ ಕರೆಸಿ ಬಂದು ಮಾತಾಡ್ಸಿದ್ವಿ. ರಸಮಂಜರಿ ಕಾರ್ಯಕ್ರಮ ನಾಟಕ ಎಲ್ಲ ಹೋದಾಗೆಲ್ಲ ಮಾತಾಡ್ಸಿ ಭಾಳ ಇದಾಯ್ತು. ಬಟ್ ಅಲ್ಲಿವರೆಗೆ ಮುಟ್ಟೋದು ಹೇಳಿ ಆ ಏಜಿಗೆ ಕಷ್ಟ. 95 ವರ್ಷ ಆದರೆ ಏನು ಸರ್, ಇನ್ನೊಂದು 5 ವರ್ಷ ಆದರೆ ಭಗವಂತಲ್ಲಿ ಅದು ಹೇಳ್ತೀವಲ್ಲ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಜನನ ಆ ದಿವಸನೇ ಮರಣದ ಡೇಟು ಸಿಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಹೌದು ಖಂಡಿತ. ಆಯಿತು, ಅವನೊಂದು ಸಾಕಷ್ಟು ಕೊಡುಗೆ ನಾವೇನು ಹೆಚ್ಚಿಗೆ ಹಾಕಿಲ್ಲ. ಎಲ್ರಿಗೂ ಗೊತ್ತಿದೆ, ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಿದೆ. ನಾನು ಹೆಚ್ಚಿಗೆ ಹೇಳೋಕ್ಕಿಂತ ತಮಗೂ ಗೊತ್ತಿದೆ, ಕರ್ನಾಟಕ ಗೊತ್ತಿದೆ. ದೇವರು ಅವ್ರ ಮನೆಯವರಿಗೆ ಒಂದು ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ.